following questions in 6 sentences each. Explain the difference between public finance and personal finance. Okay, so ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವೆ ಒಂದು ವ್ಯತ್ಯಾಸವನ್ನ ತಿಳಿಸಿ. ಜೂನ್ 2015 ಎಕ್ಸಾಮ್ 2024 and 2017 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಓಕೆನಾ? So I have made a table to present the differences between public finance and personal finance. Okay, so in first one is public finance relates to the income and expenditure of the government. So public finance ಅಥವಾ ಸಾರ್ವಜನಿಕ ಹಣಕಾಸು ಅನ್ನುವಂಥದ್ದು ಸರ್ಕಾರಕ್ಕೆ ಸಂಬಂಧಿಸಿದೆ. It is related to the expenditures and incomes of the government. Okay. In the same way, personal or private finance, it is also called as private finance. It relates income and expenditure of one person or one family. ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಿಸಿದಂತಹ ಖರ್ಚು ಮತ್ತು ವೆಚ್ಚಗಳು, ಇದನ್ನ ಪರ್ಸನಲ್ ಫಿನಾನ್ಸ್ ಅಂತ ಕರಿತೀವಿ. Second one, in public finance, the government calculates its expenditures first and then adjusts its income accordingly. ಇಲ್ಲಿ ಏನ್ ಮಾಡುತ್ತೆ ಗವರ್ಮೆಂಟ್ ಸರ್ಕಾರ ತನ್ನ ಖರ್ಚುಗಳನ್ನ ಮೊದಲು ಲೆಕ್ಕ ಹಾಕಿ ನಂತರ ಆ ಇನ್ಕಮ್ ಅನ್ನ ಅಥವಾ ಆದಾಯವನ್ನ ಅದಕ್ಕೆ adjust ಮಾಡುತ್ತೆ. Okay, in private finance, what we do, the individuals calculate their income. We calculate our income in hand before, okay, and then spend it accordingly. ಅದನ್ನ ಆ ಇನ್ಕಮ್ ಪ್ರಕಾರ ನಾವು ಸ್ಪೆಂಡ್ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಲ್ವಾ? ಅದೇ ರೀತಿ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಇದು ರಿವರ್ಸ್ ಆಗಿರುತ್ತೆ ಮಕ್ಕಳೇ. ಓಕೆ, ಥರ್ಡ್ ಡಿಫರೆನ್ಸ್ ಇಸ್ public financial matters are discussed in the legislative houses. ಎಲ್ಲಿ ಡಿಸ್ಕಸ್ ಮಾಡ್ತಾರೆ? ಮೇಲ್ಮನೆ ಮತ್ತು ಕೆಳಮನೆ ಅಲ್ವಾ? ಸೊ ಅಲ್ಲಿ ಲೆಜಿಸ್ಲೇಟಿವ್ ಹೌಸಸ್ ಅಲ್ಲಿ ಡಿಸೈಡ್ ಮಾಡ್ತಾರೆ, ಬಟ್ ಡಿಸ್ಕಸ್ ಮಾಡ್ತಾರೆ. ಬಟ್ ಪರ್ಸನಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ಇದನ್ನು ನಾವು ಗೌಪ್ಯವಾಗಿ ಇಡೋದಿಕ್ಕೆ ಇಷ್ಟಪಡ್ತೀವಿ. ವಿ ಡೋಂಟ್ ಡಿಸ್ಕ್ಲೋಸ್ ಅವರ್ ಇನ್ಕಮ್ ಅಂಡ್ expenditures unless we pay the taxes ಅಲ್ವಾ? unless we are eligible to pay the taxes ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಹೊರತು ಪಬ್ಲಿಕ್ ಆಗಿ ಡಿಸ್ಕಸ್ ಮಾಡೋದಿಲ್ಲ. Fourth difference is when the government saves money, growth is stunted. Okay, means stopped. Stunt ಅಂತಂದ್ರೆ ಏನು ಮಕ್ಕಳೇ? ಸ್ಟಾಪ್. ಯಾವ ಗವರ್ಮೆಂಟ್ ಸೇವ್ ಮಾಡೋದಿಲ್ಲ. ಓಕೆ, hence governments always try to show more expenditure on developmental works. ಆಗ್ಲೇ ಹೇಳಿದಾಗೆ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಹೆಚ್ಚು ವೆಚ್ಚಗಳನ್ನ ಸರ್ಕಾರ ಮಾಡಬೇಕಾಗತ್ತೆ. ಒಂದು ವೇಳೆ ವೆಚ್ಚ ಮಾಡುವುದನ್ನ ಸ್ಟಾಪ್ ಮಾಡಿದ್ರೆ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತೆ. ಓಕೆ, ಸೊ ವೆನ್ ದ ಗವರ್ಮೆಂಟ್ ಟ್ರೈಸ್ ಟು ಸೇವ್ ಮನಿ ಆರ್ ಸ್ಪೆಂಡ್ ಲೆಸ್ ಆನ್ ಡೆವಲಪ್ಮೆಂಟಲ್ ವರ್ಕ್ಸ್, ದೆನ್ ದ ಗ್ರೋತ್ ವಿಲ್ ಬಿ ಹಾಂಟೆಡ್ ಆರ್ ಸ್ಟಾಪ್ಡ್. ಓಕೆ, when an individual or a family saves money, it will supplement their prosperity. When we save money, we will prosper, we will progress, isn't it? And instead of spending more money that needed alva. So ಅಗತ್ಯಕ್ಕಿಂತ ಹೆಚ್ಚು ನಾವು ಖರ್ಚು ಮಾಡಿದರೆ ನಾವೇನ್ ಮಾಡ್ತೀವಿ? ನಮ್ಮ ಪ್ರಗತಿ ಕುಂಠಿತವಾಗುತ್ತೆ. ನಾವು ಆದಷ್ಟು ಹೆಚ್ಚು ಸೇವ್ ಮಾಡ್ತೀವಿ, ಉಳಿತಾಯ ಮಾಡ್ತೀವಿ. ಆದ್ರೆ ಪಬ್ಲಿಕ್ ಫಿನಾನ್ಸ್ ಆಗಲ್ಲ. ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಖರ್ಚನ್ನ ಹೆಚ್ಚು ಮಾಡ್ಬೇಕಾಗತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಪರ್ಸನಲ್ ಫಿನಾನ್ಸ್. ಓಕೆ.